ವಿರಾಮದ ನಂತರ ದೇಶಿ ಹಾಡು ವಿದೇಶಿ ಕಂಠ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾನು ಹೇಳಿದೆ ನಾನಿನ್ನೂ ಕಮ್ಮಿ ಇಲ್ಲ ಅಂತ ಜಪಾನಿ ಹಾಡನ್ನು ಕೂಡ ಕಲ್ತಿದ್ದಾರೆ, ಜಪಾನನ್ನ ಅಭ್ಯಾಸ ಮಾಡ್ತಿದ್ದಾರೆ ದಶಮಿ ಅವರು. ಅವರನ್ನು ಕೇಳೋಣ ಅವ್ರು ಯಾವ ಸಾಂಗ್ ಹೇಳ್ತಾರೆ ಅಂತ. ದಶಮಿ ಅವರೇ, ಯಾವ ಹಾಡು ಹಾಡ್ತಿದ್ದೀರಾ? ಈ ಹಾಡು ಹೆಸರು ಹನಾನಿ ನಾರು ಅಂತ. ಹಾಗಾದ್ರೆ ನಾನು ಹೂ ಥರ ಇರಬೇಕು ಅಂತ ಹಾಡಿದ್ದು. ಎಷ್ಟೇ ಕಷ್ಟ ಆದರೂ ಎಷ್ಟೇ ಚಳಿ ಇದ್ರೂ ನಾನು ಹೂ ಥರ ಖುಷಿಯಾಗಿರಬೇಕು ಅಂತ ಆ ಥರ ಹಾಡೋದು. ಓ, ಭಾರಿ ಮೀನಿಂಗ್ ಇದೆ ಇದರಲ್ಲಿ. ಸೊ ಹಾಡಿ.強い風に震えても冷たい雨に打たれても空を見上げている花になりたい春夏秋冬と時が過ぎても遠い夢に会うまで終わらない心の旅頑張れいつの日か花になる大丈夫星に願いを込めて太陽に微笑んだら頑張れいつの日か花になる頑張れいつの日か花になる負けないで頑張ってತುಂಬ ಅದ್ಭುತವಾಗಿ ಹಾಡಿದ್ರಿ ದರ್ಶಿನಿ. ಹೆಂಗೆ ಇಂಟ್ರೆಸ್ಟ್ ಬಂತು ಅಂತ ನಿಮಗೆ ಜಪಾನಿ ಭಾಷೆಯನ್ನು ಕಲಿಬೇಕು, ಜಪಾನಿ ಹಾಡುಗಳನ್ನು ಕಲಿಬೇಕು? ಹೇಗೆ? ನಾನು ಆ್ಯಕ್ಚುಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಮೌಂಟ್ ಕಾಮನ್ ಕಾಲೇಜಲ್ಲಿ. ಆವಾಗ ಏನೋ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋಣ ಅಂತ ಜಾಪನೀಸ್ ಸ್ಟಾರ್ಟ್ ಮಾಡಿದೆ. ಆವಾಗ ಇಷ್ಟು ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂತ ನೆನೆಸ್ಕೊಂಡೇ ಇರಲಿಲ್ಲ. ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ನಮ್ಮ ಟೀಚರ್ ತುಂಬ ಚೆನ್ನಾಗಿದ್ರು, ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಎಲ್ಲದಕ್ಕೂ ಟೇಕ್ ಪಾರ್ಟ್ ಮಾಡು ಅಂತ ತುಂಬಾ ಹೇಳಿದರು. ಅವ್ರಿಗೋಸ್ಕರನೇ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಹಾಡಿದೆ. ಇಲ್ಲಾಂದರೆ ನಾನು ಯಾವತ್ತೂ ಸ್ಟೇಜ್ ಮೇಲೆ ಹಾಡಿರಲಿಲ್ಲ. ಸೊ ಬರೀ ಜಾಪನೀಸ್ ಸಾಂಗಿಂದ ಸ್ಟಾರ್ಟ್ ಮಾಡಿದೆ. ಮುಂದೆನೂ ಕಂಟಿನ್ಯೂ ಮಾಡ್ತೀರಿ ನೀವು? ಹೋಪ್ಫುಲಿ. ಹೌದು. ಅಷ್ಟು ಇಂಟ್ರೆಸ್ಟ್ ಬಂದಿದೆ ಅನ್ಸುತ್ತೆ. ಹೌದು, ತುಂಬ ಇಷ್ಟ. ಪ್ರೀತಾ ಅವರೇ, ಈಗ ಏನು ಹೇಳಬೇಕಂದ್ರೆ ಈಗ ಸಂಸ್ಕೃತಿಗಳ ವಿನಿಮಯ ಏನೋ ಆಗ್ತಿದೆ. ಇಂಥ ಕಾರ್ಯಕ್ರಮಗಳನ್ನು 60 ವರ್ಷದ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗೋ ಸಲುವಾಗಿ ಜಪಾನಿ ಹಬ್ಬ ಕೂಡ ಮಾಡಿದ್ದಾಗಿದೆ. ಇದು ನಿರಂತರವಾಗಿರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿ ಸಾಗುತ್ತೆ ಮುಂದೆ ಅಂತ? ಇದು ನಾನು ನಿಜಾಗ್ಲೂ ಹೇಳಬೇಕು ಅಂತಂದರೆ ಸಂಪೂರ್ಣವಾಗಿ ಒಂದು ವಾಲಂಟಿಯರಿ ವರ್ಕ್ ಅಂತಂದರೆ ಮನುಷ್ಯನಿಗೆ ಸಮಯ ಹಾಗೆ ಸ್ವಂತ ಎನರ್ಜಿ ಸಂಪೂರ್ಣವಾಗಿ ಇದಕ್ಕೆ ಕೊಡಬೇಕಾಗತ್ತೆ. ಸೊ ಇದರಲ್ಲಿ ದುಡ್ಡು ಇದು ಆ ಥರ ಯಾವ ಮೆಟೀರಿಯಲಿಸ್ಟಿಕ್ ವೆಲ್ತ್ ಆ ಥರ ಏನು ಅಪೇಕ್ಷಿಸ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಸೊ ಅಂಥ
ಇದನ್ನು ಆ ಮನಸ್ಸಿರೋರು ಅಂಥ ಮನಸ್ಸಿರೋರು ಜನಕ್ಕೆ ಇದು ನಿಜವಾಗ್ಲೂ ಸಾಧ್ಯ ಅನಿಸುತ್ತೆ. ಆಮೇಲೆ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಭಾರತ ದೇಶದಲ್ಲೂ, ಬೇಕಾದಷ್ಟು ಜನ ಇದನ್ನು ಜಪಾನಿ ಭಾಷೆಗಳನ್ನು ಕಲಿತಾ ಇದ್ದಾರೆ. ಆಮೇಲೆ ಇದನ್ನು ಮಾಡ್ತಾ ಇರೋದೇನು ಅಂತಂದರೆ ಹೆಚ್ಚು ಹೆಚ್ಚು ಜನ ಇದನ್ನಲ್ಲಿ ಪಾಲ್ಗೊಳಿಸ್ಲಿ, ಹೆಚ್ಚು ಜನ ಇದನ್ನು ಕಲೀಲಿ. ಆಮೇಲೆ ಇದನ್ನು ಮುಂದುವರ್ಸೋದಕ್ಕೆ ಪ್ರತಿ ವರ್ಷವೂ ಈ ಬೆಂಗಳೂರು ವಿಶ್ವವಿದ್ಯಾಲಯ ಇದೆ, ಅದು ಒಂದು ಮೂಲ ಸ್ಥಾನ ಆಗಿದೆ. ಹಾಗೂ ಇವಾಗ ಅಲ್ಲಿಂದ ಶುರುವಾಗಿ ಹೇಳಬೇಕು ಅಂದರೆ ಜಪಾನ್ ಕಾನ್ಸುಲೇಟ್ ಕೂಡ ಇದಕ್ಕೆ ಸ್ಪಾನ್ಸರ್ಸ್ ಆಗಿದ್ದಾರೆ. ಬ್ಯಾಂಗ್ಳೂರ್ ಜಪನೀಸ್ ಅಸೋಸಿಯೇಷನ್ ಇದೆ, ಆಮೇಲೆ ಅಧ್ಯಾಪಕರ ಈ ಜಪಾನಿ ಅಧ್ಯಾಪಕರ ಅಸೋಸಿಯೇಷನ್ ಇದೆ, ಆಮೇಲೆ ಈ ಮಾತನಾಡುವ ಒಂದು ಗ್ರೂಪೇ ಇದೆ ಭಾರತ ದೇಶದ. ಏನೇ ಹೇಳೋದಾದ್ರೂ ನೀವು ಹೇಳೋ ಪ್ರಕಾರ ಒಂದು ವಿಶೇಷ ಆಸಕ್ತಿ ಅನ್ನೋದು ಬೇಕೇ ಬೇಕು. ಆಮೇಲೆ ಏನು ಅಂತಂದ್ರೆ ಮನೆಯಲ್ಲೂ ಪ್ರೋತ್ಸಾಹ ಕೊಡಬೇಕು. ಆಮೇಲೆ ಒಬ್ರಿಗೊಬ್ರು ಏನು ಅಂತಂದ್ರೆ ಇದು ಆಗತ್ತೆ, ಸಾಧ್ಯ, ಪ್ರಯತ್ನ ಪಡ್ತೀನಿ ಅನ್ನೋ ವಿಲ್ ಪವರ್ ಬೇಕೇ ಬೇಕು. ಸೊ ಮುತುವರ್ಜಿ ಇದರಿಂದ ನಡೆಸ್ಬೋದು ಅಂತ ಅನ್ಕೋತೀನಿ. ಈ ಸಲ ಒಂದು ಪ್ರಯತ್ನ ಮಾಡಿ ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ನೋಡಿದ್ದೀರಾ ಅಂತಲೂ ಅನ್ಕೊಂಡಿದ್ದೀನಿ ಜಪಾನ್ ಹಬ್ಬನ. ಸೊ ಇದು ಹೀಗೇನೆ ಪ್ರತಿಯೊಬ್ಬರೂ ಪ್ರತಿ ವರ್ಷನೂ ನಡೀಲಿ, ಹೆಚ್ಚು ಹೆಚ್ಚು ಈ ಬಾಂಧವ್ಯ ಬೆಳೀಲಿ ಅಂತ ಒಂದು ಆಸೆ ಇದೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದ್ರಿ, ನಿಮ್ಮ ಅನುಭವಗಳನ್ನು ಹೇಳಿದ್ರಿ, ಇಂತಹ ಒಂದು ಸಂಸ್ಕೃತಿ ವಿನಿಮಯದ ಕಾರ್ಯಗಳು ಮುಂದೆ ಹೆಂಗೆ ಸಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ರಿ. ದಶಮಿ, ನೀವು ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಜಪಾನಿ ಭಾಷೆ ಕಲ್ತಿದ್ದೀರಾ, ಹಾಡಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದೀರಾ. ನಿಮಗೆ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಸುವರ್ಣ ಟಿವಿಗೆ ನಮಗೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ವೀಕ್ಷಕರೇ, ನಾನು ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಕನ್ನಡಿಗರಿಗೆ ಧನ್ಯವಾದವನ್ನು ಹೇಳಿದ್ದೀನಿ. ಈಗ ಇವರಿಗೆ ನಾನು ಅಡಿಗಾತು ಅಂತ ಹೇಳಬೇಕಾಗಿದೆ. ಸೊ ಮತ್ಸುದಾ ಅವರಿದ್ದಾರೆ, ಅವ್ರ ಜೊತೆಗೆ ಇಖೇದಾ ಅವರು ಕೂಡ ನಮ್ಮ ಜೊತೆ ಇದ್ದರು. ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದ್ರಿ, ಯು ಶೇರ್ಡ್ ಯುವರ್ ಲವ್ ಆ್ಯಂಡ್ ಯು ಲೈಕ್ಡ್ ಅವರ್ ಕಲ್ಚರ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಡಿಗಾತು. ಧನ್ಯವಾದ. ಸೊ ವೀಕ್ಷಕರೇ, ನಿಜಕ್ಕೂ ಇದನ್ನೇ ಸಂಸ್ಕೃತಿಯ ವಿನಿಮಯ ಅಂತಲೇ ಹೇಳಬಹುದು. ಹೀಗೆ ಮಾತಾಡಬೇಕಾದ್ರೆ ಪ್ರೀತಾ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ಮಧುರ ಬಾಂಧವ್ಯ ಬೆಳಿಬೇಕು ಅಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿರಬೇಕು ಅಂತ. ನಾನು ಕೂಡ ಅದೇ ಆಶಿಸ್ತೀವಿ. ನಮ್ಮ ಸುವರ್ಣ ಸುದ್ದಿವಾಹಿನಿಯ ಆಶಯ ಕೂಡ ಅದೇ. ಇಂತಹ ಒಂದು ಸಂಸ್ಕೃತಿಯ ವಿನಿಮಯ ಕಾರ್ಯಗಳು ಮುಂದೆ ಕೂಡ ನಿರಂತರವಾಗಿ ಸಾಗ್ತಾ ಇರಬೇಕು. ಈ ರೀತಿ ಸಾಗೋದ್ರಿಂದ ದೇಶಗಳ ನಡುವಿನ ಬಾಂಧವ್ಯ ಬೆಸೆಯುತ್ತೆ, ದೇಶಗಳ ನಡುವಿನ ಪ್ರೀತಿ ಹೆಚ್ಚಾಗುತ್ತೆ. ಸೊ ಇದು ಹೊತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.